ವೀಕ್ಷಕರೇ ನಮಸ್ಕಾರ. ಇದು ಉರಿಯಂ ರೈಲ್ವೆ ಸ್ಟೇಷನ್, ಕೋಲಾರ ಗೋಲ್ಡ್ ಫೀಲ್ಡ್ಸ್. ಇಲ್ಲಿ ನೋಡಿದರೆ ಏನಂದರೆ ಇದು ವೆಹಿಕಲ್ ಪಾರ್ಕಿಂಗ್ ಸ್ಲಾಟು. 1 ಲಕ್ಷ 2 ಲಕ್ಷ ಕೊಟ್ಟು ಗಾಡಿ ಇಸ್ಕೊಂಡು ಇಲ್ಲಿ ಬಿಸಿಲಲ್ಲಿ ಕಾಯ್ತಾ ಇದೆ. ಇದಕ್ಕೆ ಪಾರ್ಕಿಂಗ್ ಬಂದು 20 ರೂಪಾಯಿ ಒಂದು ದಿನಕ್ಕೆ, ಅಂದರೆ 6 ಅವರ್ಸಿಂದ ಮೇಲೆ ಇಲ್ಲಿ ಪಾರ್ಕ್ ಮಾಡಿದರೆ 20 ರೂಪಾಯಿ ಕೊಟ್ಟು ಈ ಗಾಡಿಗಳಿಗೆ ಒಂದು ಶೆಲ್ಟರ್ ಇಲ್ಲ, ಏನಿಲ್ಲ. ಬಿಸಿಲಲ್ಲಿ ಹೆಂಗೆ ಈ ಪೆಟ್ರೋಲು ಎಲ್ಲ ಎವಾಪರೇಟ್ ಆಗುತ್ತೆ, ಗಾಡಿ ಕಲರ್ನೇ ಹೊಟ್ಟೋಗುತ್ತೆ. ಇದಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ಯಾರು ಕಾಂಟ್ರಾಕ್ಟ್ರ್ ಪಡ್ಕೊಂಡಿದ್ದಾರೋ ಅವರು ಇದಕ್ಕೆ ಒಂದು ಪರಿಹಾರ ಮಾಡಿಕೊಡ್ಬೇಕು, ಒಂದು ಶೆಲ್ಟರ್ ಆಗಬೇಕು. ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ವಿನಂತಿ, ಇದಕ್ಕೆ ಒಂದು ಶೆಲ್ಟರ್ ಆಗಿದ್ರೆ ಇದು ಒಂದು ಇದಾಗಿರುತ್ತೆ. ಯಾಕಂದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟು ಗಾಡಿ ಇಸ್ಕೊಂಡು ಇಲ್ಲಿ ಬಿಸಿಲಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಎಲ್ಲ ಪೆಟ್ರೋಲ್ ಎವಾಪರೇಷನು, ಗಾಡಿ ಫೇಡ್ ಆಗುತ್ತೆ, ಕಲರು ಎಲ್ಲ ಗಾಡಿ ಎಲ್ಲ ನಾಶ ಆಗುತ್ತೆ. ಇದಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ವಿನಂತಿ, ಅವರು ಇದಕ್ಕೆ ಒಂದು ಪರಿಹಾರ ಮಾಡಿಕೊಡ್ಬೇಕು. ಶೆಲ್ಟರ್ ಆಗಿ ಫ್ಲೋರಿಂಗ್ ಆಗಿಬಿಟ್ಟು ಒಂದು ಶೆಲ್ಟರ್ ಮಾಡಿಕೊಡ್ಬೇಕು. ಇನ್ನು ಮಾರ್ಚು ಏಪ್ರಿಲಲ್ಲಿ ಹೆಂಗೆ ಬಿಸಿಲಿರುತ್ತೆ, ಗಾಡಿ ಎಲ್ಲ ಹುಟ್ಟೋಗುತ್ತೆ. Thank you for watching this ಗಾಡಿ video. ಇಸ್ಕೊಂಡು ಎಷ್ಟು ಕಷ್ಟಪಟ್ಟು For more EMI ಅಲ್ಲಿ videos, ಗಾಡಿ subscribe ತಗೊಂಡು our KGF ಇಲ್ಲಿ ಪಾರ್ಕಿಂಗ್ documentary ಮಾಡಿದ್ರೆ YouTube channel. ಇಲ್ಲಿ 20 ರೂಪಾಯಿ ಕೊಟ್ಟು ಕೂಡ ಏನೋ ಒಂದು ನಮಗೆ ಒಂದು ರೂಫಿಂಗ್ ಇಲ್ಲ, ಒಂದು ಫ್ಲೋರ್ ಇಲ್ಲ, ಏನಿಲ್ಲ. ಇಲ್ಲಿ ಎಲ್ಲ ಗಾಡಿ ಎಲ್ಲ ಬಿಸಿಲಲ್ಲಿ ಸತ್ತೋಗ್ತಾ ಇದೆ. ನಮಗೆ ಹೊಟ್ಟೆ ಉರಿತಾ ಇದೆ ಈ ಗಾಡಿ ಎಲ್ಲ ನೋಡಿದ್ರೆ.